ಅದೃಷ್ಟ ಅನ್ನೋದೊಂದಿದ್ರೆ ಕೇವಲ 10 ನಿಮಿಷದಲ್ಲಿ ಮಾದಪ್ಪನ ದರ್ಶನ ಪಡೆಯುವ ಭಾಗ್ಯ ಸಿಕ್ಕೇ ಸಿಕ್ತು ನಮಗೂ. ಕೊನೆಗೂ ಅದೃಷ್ಟ ಅಂತೂ ಪಕ್ಕ ಐತೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡ್ಕೊಂಬನಿ. ಹಲೋ ಗೈಸ್, ಸೋಮವಾರದ ಫಸ್ಟ್ ಬ್ಲಾಗ್ ಇರುತ್ತೆ. ನಾವಂತೂ ಸಂತೆ ಮಳೆಯಿಂದ ಮಳವಳ್ಳಿ ರೀಚ್ ಆದ್ವಿ. ಸೊ ಮಳವಳ್ಳಿಯಿಂದ ಡೈರೆಕ್ಟ್ 8:30ಕ್ಕೆ ಡೈರೆಕ್ಟ್ ಬೆಟ್ಟಕ್ಕೆ ಬಸ್ ಇತ್ತು. ಸೊ ತಿಂಡಿ ಏನು ಮಾಡಲಿಲ್ಲ, ಡೈರೆಕ್ಟಾಗಿ ಬಸ್ ಸಿಗ್ತಿಲ್ಲ ಅಂತ ನಾವು ಹತ್ಕೊಂಡ್ವಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ವೀಕ್ಷಕರೇ, ಸೊ ಫಸ್ಟ್ ಟೈಮ್ ನಾವು ಫುಲ್ ಫ್ರೀ ಆಗಿ ಹೋದ್ವಿ ವೀಕ್ಷಕರೇ. ಹೆಂಗೆ ಹೇಳ್ತೀರಾ, ಜನನೇ ಇಲ್ಲ ಕಣ್ರಿ. ಆದರೂ ಸೋಮವಾರ ಅಂತ ನಾವು ರಶ್ ಇರುತ್ತೆ ಅನ್ಕೊಂಡ್ವಿ. ಸೊ ಜನನೇ ಇಲ್ಲ. ಸೊ ಎಲ್ಲ ಟಿಕೆಟ್ ತಗೊಂಡು ನಾವು ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ನೀವು, ಜನ ಅಂತೂ ಫುಲ್ ಕಮ್ಮಿ, ಫುಲ್ ಆರಾಮಾಗಿ ನೆಮ್ಮದಿಯಾಗಿ ಹೋದ್ವಿ. ಸೊ ನೆಮ್ಮದಿ ಅರ್ಧಕ್ಕೆ ಹೋಗೋ ಹೊತ್ತಲ್ಲೇ ಸಿಕ್ಬಿಡ್ತು ನಮಗೆ. ಏನಂತೀರಾ, ನೆಮ್ಮದಿಯಾಗಿ ನಿದ್ದೆ ಕೊಟ್ಟ ಮಾದೇಶ್ವರ. ಸೊ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಗಿತ್ತು ಅಂತ ಗೊತ್ತಿಲ್ಲ ನಮಗಂತೂ. ಸೊ ಅಂತೂ ಇಂತೂ ಅಷ್ಟು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ. ಫಸ್ಟ್ ಒಂದು ಕಾಫಿ ಕುಡ್ಕೊಂಡ್ಬಿಟ್ಟು ವೀಕ್ಷಕರೇ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ರೂಮ್ ಬೇಕಂತಾರೆ. ರೂಮ್ ಏನು ಬೇಡಪ್ಪ, ನಾನು ಫಸ್ಟ್ ಬಂದಿರೋದೇ ದೇವರ ಸೇವೆ ಮಾಡೋ ಅಂದ್ಬಿಟ್ಟು ಫಸ್ಟ್ ಪ್ಲೇಟ್ ತಗೊಂಡು ಫಸ್ಟು ಫ್ರೀ ಆಗಿದ್ದಾಗಲೇ ಮುಡಿ ಕೊಟ್ಬಿಡಮ್ಮ ಅಂತ ನಾವು ಮುಡಿ ಸನ್ನಿಧಿಗೆ ಹೋದ್ವಿ ವೀಕ್ಷಕರೇ. ಸೊ ಅಲ್ಲಿ ನೀರು ಚೆನ್ನಾಗಿ ತಲೆಗಾಕಪ್ಪ ಅಂತ ಕಳಿಸ್ತಿರಲ್ಲ, ಸರಿ ಯಾಕ ಬಂದ್ವಿ. ಸೊ ಕೊನೆಗೂ ನಮ್ಮ ಕನಸು ಈಡೇರಿತು. ಇಂತೂ ಮುಡಿ ಕೆಲಸ ಮುಗೀತು. ಸೊ ನಾವು ಬಂದಿದ್ದೆ ಅಂತರಗಂಗೆಗೆ ವೀಕ್ಷಕರೇ. ಸೊ ಕೆಲ ಜನ ಎಲ್ಲ ಬಿಸಿನೀರು ತಣ್ಣೀರು ಅಂತ ಒಳ್ಳೆ ಫ್ರೆಶ್ ಆಗಿರೋ ಜಾಗಕ್ಕೆ ಹೋಗ್ತಾರೆ. ಸೊ ನಮಗೆ ಬಂದರೆ ಇಲ್ಲಿ ಪಕ್ಕ ನಾವು ಅಂತರಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ. ಸೊ ಮಾದಪ್ಪನಿಗೆ ಶ್ರೇಷ್ಠವಾದ ಅಂತರಗಂಗೆ ಅಂತ ಹೇಳ್ಬೋದು ಇದನ್ನು. ಯಾರೆಲ್ಲ ಬರ್ತೀರಾ ಒಂದು ಸಲ ಬಂದು ಇಲ್ಲಿಗೆ ವಿಸಿಟ್ ಕೊಟ್ಟು ಸ್ನಾನ ಮಾಡಿ. ಸೊ ನಿಮ್ಮ ಮನಸ್ಸಿಗೆ ಎಷ್ಟು ಅಗ್ರವಾಗುತ್ತೆ, ಆತ್ಮ ತೃಪ್ತಿ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅಂತೂ ನಾವಂತೂ ಟಿಪ್ ಟಾಪ್ ಆಗಿ ರೆಡಿ ಆದ್ವಿ ವೀಕ್ಷಕರೇ. ನೋಡ್ತಾ ಇದ್ದೀರಾ, ಅಂತೂ ಮುಡಿಯೆಲ್ಲ ಆಯಿತು. ಸೊ ಅಂತರಗಂಗೆಯಲ್ಲಿ ಸ್ನಾನನೂ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸರಿ, ಹೇಗೂ ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ ಅಂದ್ಬಿಟ್ಟು ನಾವು ಊಟದ ಸರತಿಯಲ್ಲಿ ನಿಂತ್ಕೊಬಿಟ್ವಿ. ಸೊ ಗಮನಿಸ್ತಾ ಇದ್ದೀರಾ, ರಶ್ ಅಂತೂ ಫುಲ್ ಇತ್ತು ವೀಕ್ಷಕರೇ. ಸೊ ಅಂತೂ ಪ್ರಸಾದ ಬಿಡೋಕ್ಕಾಗತ್ತಾ, ಮಾದೇಶ್ವರ ಸನ್ನಿಧಿಗೆ ಬಂದಮೇಲೆ ಪ್ರಸಾದನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ನಿಂತ್ಕೊಂಡ್ವಿ, ಒಳಗಡೆ ಜಾಗ ಬಿಟ್ರು. ಕೊನೆಗೆ ಅಂತೂ 1 ಗಂಟೆ ಒಳಗೆ ಹೋದ್ವಿ. ಒಳಗೆ ಹೋದ್ರೆ ಏನು ಊಟ ಕೇಳಬೇಕೇನ್ರಿ ಅಪ್ಪ. ಮಾದಪ್ಪನ ಪ್ರಸಾದ ಸಿಕ್ಕೋದೇ ಒಂದು ಅದೃಷ್ಟ, ಅದ್ಭುತ ಅಂತ ಹೇಳಿ ಒಂದೊಂದಾಗೆ ಸವಿದ್ವಿ. ಸೊ ಆ ಸಾಂಬಾರಂತೂ ಕೈಯಿನ ಕಡ್ಕಳಗಿ ಆ ಥರ ಇತ್ತು ಟೇಸ್ಟ್ ಮಾತ್ರ. ಸೊ ಮಾದಪ್ಪನ ದೇವಸ್ಥಾನದಲ್ಲಿ ಯಾವುದೇ ಊಟ ಆಗಲಿ ಏನೇ ಆಗಲಿ ಅದ್ಭುತ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಮ್ಮ ಭಾಗ್ಯ ನಾವು ಊಟ ಸಿಕ್ತು. ಸೊ ಯಾಕಂದರೆ ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ, ಹಸಿದ ಹೊಟ್ಟೆಗೆ ಅದೇನು ಅಂತಾರಲ್ಲ ಪ್ರಸಾದ ತೃಪ್ತಿ ತಂದುಬಿಡ್ತು ನಮಗೆ. ಸೊ ಇಂತೂ ಊಟ ಮಾಡ್ಕೊಂಡು ದರ್ಶನಕ್ಕೆ ಬಂದ್ವಿ. ನಂಬ್ತೀರಾ ವೀಕ್ಷಕರೇ, ಸುತ್ತ ಗಮನಿಸ್ತಾ ಇದ್ರ ಜನನೇ ಇಲ್ಲ. ಸೊ ನಮ್ಮಂಥ ಅದೃಷ್ಟ ಅವರಂತರೂ ಯಾರೂ ಇಲ್ಲ. ಯಾಕಂದರೆ ಫುಲ್ ಫ್ರೀ ಆ ಮಾದಪ್ಪನ ದರ್ಶನ ಮಾಡಲು ನಮಗಂತೂ ಭಾಗ್ಯ ಅಂತಲೇ ಹೇಳ್ಬೋದು. ಸೊ ಒಂದು 20-30 ಸೀಟ್ ಇರ್ಬೋದು ಅನಿಸುತ್ತೆ. ಸೊ ಫುಲ್ಲು ಫ್ರೀಯಾಗಿ ಹೋದ್ವಿ. ಸೋಮವಾರ ಫುಲ್ ರಶ್ ಇರುತ್ತೆ ಅನ್ಕೊಂಡ್ವಿ. ಇಂತೂ ದರ್ಶನ ಮಾಡುವ ಭಾಗ್ಯ ಕೊನೆಗೂ ಸಿಕ್ತು. ಸೊ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದು ಕುಂತ್ಕೊಂಡ್ವಿ ವೀಕ್ಷಕರೇ. ಸೊ ಅಷ್ಟರಲ್ಲಿ ನಮ್ಮ ಫ್ರೆಂಡು ಬೆಳಿಗ್ಗೆಯಿಂದ ಹೋಗಿದ್ದವನು ಇವಾಗ ಸಿಕ್ಕಿದ್ನ, ಬೆಟ್ಟದಲ್ಲೇ ಸಿಕ್ಬಿಟ್ನ. ಊರಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ನ, ಇಲ್ಲಿ ಡೈರೆಕ್ಟಾಗಿ ಬೆಟ್ಟದಲ್ಲೇ ಸಿಗಿದ್ನ. ಹೊಡಿಬೋದಾಗಿತ್ತು ಒಂದು ಏಟು, ಬೇಡ ದೇವಸ್ಥಾನ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೆ. ಎಷ್ಟೋ ಮಂದಿಗೆ ನೆಮ್ಮದಿ ಇಲ್ಲದವರು ಬಂದು ಇಲ್ಲಿ ನೆಮ್ಮದಿ ತಗೊಳ್ಳೋ ಜಾಗ ಇದು. ಸೊ ನಮ್ಮ ಮಾದೇಶ್ವರನ ಬೆಟ್ಟ. ಸೊ ಇದಾಗಿರುತ್ತೆ ಇವತ್ತಿನ ಫಸ್ಟ್ ಬ್ಲಾಗ್. ಮತ್ತೆ ಸಿಗೋಣ ಮುಂದೆ ನೋಡಿದ್ರಿ. ಬಾಯ್ ಫ್ರೆಂಡ್ಸ್.